ನಮಸ್ಕಾರ. ಪ್ರಜಾರಾಜ್ಯ ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಬಡಕುಂದ್ರಿ ಶಕ್ತಿ ದೇವತೆ ಶ್ರೀ ಲಕ್ಷ್ಮೀ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವ ಮಂಗಳವಾರ 11-2-2025 ಶುಕ್ರವಾರ 21-2-2025 ಅತಿ ವಿಜೃಂಭಣೆಯಿಂದ ಜರುಗುವುದೆಂದು ಹೊಳೆಮ್ಮ ದೇವಿ ಮುಖ್ಯ ಅರ್ಚಕ ಎಚ್.ಎಲ್. ಪೂಜೇರಿ ಪ್ರಜಾರಾಜ್ಯ ಕನ್ನಡ ವಾಹಿನಿಗೆ ಮಾಹಿತಿ. ಭರತ ಹುಣ್ಣಿಮೆ ದಿನದಿಂದ 20 ದಿನಗಳವರೆಗೆ ಅದ್ದೂರಿಯಾಗಿ ಜರುಗುವ ಬಡಕುಂದ್ರಿಯ ಶಕ್ತಿ ಪೀಠ ಹೊಳೆಮ್ಮ ದೇವಿ ಜಾತ್ರಾ ಮಹೋತ್ಸವ ಹುಕ್ಕೇರಿ ತಾಲೂಕಿನ ಬಡಕುಂದ್ರಿ ಗ್ರಾಮದ ಶಕ್ತಿ ಪೀಠ ಹೊಳೆಮ್ಮ ದೇವಿ ದೇವಸ್ಥಾನ ಜಾತ್ರೆಯಲ್ಲಿ ಜನಸಾಗರ. ಮಹಾರಾಷ್ಟ್ರ, ಕರ್ನಾಟಕ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಭಕ್ತರು ತಾಯಿ ಹೊಳೆಮ್ಮ ದೇವಿಗೆ ಹರಕೆ ತೀರಿಸುವ ಈ ಒಂದು ಜಾತ್ರೆ ಅದ್ದೂರಿ ಸಡಗರ ಸಂಭ್ರಮದಿಂದ ಜರುಗುತ್ತದೆ. ತಾಯಿ ಹೊಳೆಮ್ಮ ದೇವಿಗೆ ವಿಶೇಷ ಪೂಜೆ, ಹೂವಿನ ಅಲಂಕಾರ, ನಾನಾ ಧಾರ್ಮಿಕ ಸೇವೆಗಳು ಜರುಗುತ್ತವೆ. ಪ್ರತಿ ವರ್ಷದಂತೆ ಈ ವರ್ಷ ಜಾತ್ರೆಗೆ ಅಸಂಖ್ಯಾತ ಭಕ್ತರು ಕಣ್ತುಂಬಿಕೊಳ್ಳುವುದೇ ಸಂಭ್ರಮದ ಸಂಗತಿ. ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಹಾಗೂ ಸಂಕಷ್ಟ ಪರಿಹರಿಸುವ ದೈವಿ ಶಕ್ತಿಯಾಗಿ ಭಕ್ತರ ಮನದಲ್ಲಿ ಸದಾ ನೆಲೆಸಿರುವ ತಾಯಿ ಹೊಳೆಮ್ಮ ದೇವಿ ಜಾತ್ರೆ ಸುತ್ತೂರಿನ ಎಲ್ಲಾ ವರ್ಗದವರು ಕುಟುಂಬ ಸಮೇತವಾಗಿ ತಾಯಿಯ ಸನ್ನಿಧಿಗೆ ಬಂದು ಆಶೀರ್ವಾದ ಪಡೆಯುತ್ತಾರೆ. ಜಾತ್ರೆಗೆ ಬಂದ ಭಕ್ತಾದಿಗಳಿಗೆ ವಿವಿಧ ಬಗೆಯ ವಿನ್ಯಾಸಗಳುಳ್ಳ ಅಂಗಡಿಗಳು ತಲೆ ಎತ್ತಿ ಗ್ರಾಹಕರನ್ನು ಸೆಳೆಯುತ್ತಿವೆ. ಎಲ್ಲ ಭಕ್ತರು ತಾಯಿಯ ಆರಾಧನೆ ಮಾಡುತ್ತಾ ಕಾಲ್ನಡಿಗೆ ಮೂಲಕ ಬಂದು ದೇವಿ ದರ್ಶನ ಪಡೆದು ಪುಣ್ಯ ಫಲಕ್ಕೆ ಪಾತ್ರರಾಗುತ್ತಾರೆ. ಹಿರಣ್ಯಕೇಶಿ ದಳದಲ್ಲಿರುವ ಈ ತಾಯಿ ಹೊಳೆಮ್ಮ ದೇವಿ ದಶ ದಿಕ್ಕುಗಳಲ್ಲಿ ಪ್ರತಿಧ್ವನಿಸುತ್ತವೆ. ಪೌರಾಣಿಕ, ಧಾರ್ಮಿಕ ಹಾಗೂ ಪಾರಂಪರಿಕ ಹಿನ್ನೆಲೆ ಹೊಂದಿರುವ ಶಕ್ತಿ ಪೀಠ ಶ್ರೀ ಹೊಳೆಮ್ಮ ದೇವಿ ದೇವಸ್ಥಾನದ ಉತ್ತರ ಕರ್ನಾಟಕದ ಭಕ್ತರ ಕಾಯಕಲ್ಪ ದೇವಾಲಯವಾಗಿದೆ. ಹೊಳೆಮ್ಮ ದೇವಿ ಮುಖ್ಯ ಅರ್ಚಕರಾದ ಎಚ್.ಎಲ್. ಪೂಜಾರಿ ಪ್ರಜಾರಾಜ್ಯ ಕನ್ನಡ ವಾಹಿನಿಯ ಪ್ರಧಾನ ಸಂಪಾದಕ ರಾಮಗೌಡ ಪಾಟೀಲ್ ಜೊತೆ ಮಾತನಾಡಿ, ಕರ್ನಾಟಕ ರಾಜ್ಯ ಸೇರಿದಂತೆ ವಿವಿಧ ರಾಜ್ಯಗಳಿಂದ ಬರುವ ಭಕ್ತರಿಗೆ ಪಾರ್ಕಿಂಗ್ ವ್ಯವಸ್ಥೆ ಜೊತೆ ಮೂಲಭೂತ ಎಲ್ಲಾ ಸೌಕರ್ಯದ ವ್ಯವಸ್ಥೆ ಮಾಡಲಾಗಿದೆ ಎಂದು ಹೇಳಿದರು. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಕ್ತಿ ಪೀಠ ಅಂತ ಕರೆಸಿಕೊಳ್ಳುವ ಹೊಳೆಮ್ಮ ದೇವಿಯ ಜಾತ್ರೆ ಅದ್ದೂರಿ ಸಡಗರದಿಂದ ಇಂದಿನಿಂದಲೇ ಜರುಗುತ್ತಾ ಇದೆ. ಸುತ್ತಮುತ್ತ ಹೊರ ರಾಜ್ಯಗಳಿಂದ, ಮಹಾರಾಷ್ಟ್ರ ಆಗಲಿ, ಕರ್ನಾಟಕ ಆಗಲಿ, ಎಲ್ಲ ರಾಜ್ಯಗಳಿಂದ ಭಕ್ತಾದಿಗಳು ಬಂದು ದೇವಿಯ ದರ್ಶನ ಪಡೆದುಕೊಳ್ತಾ ಇದ್ದಾರೆ. ಮುಖ್ಯ ಪೂಜಾರಿ ಅವರು ನಮ್ಮ ಜೊತೆ ಇದ್ದಾರೆ. ಈ ಜಾತ್ರೆ ವಿಶೇಷ ಏನಿದೆ? ಈ ಜಾತ್ರೆಯು ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಸುಕ್ಷೇತ್ರ ಹೊಳೆಮ್ಮ ದೇವಿ ಜಾತ್ರೆಯು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಭಾರತ ಹುಣ್ಣಿಮೆಯಿಂದ ಸುಮಾರು 20 ದಿನಗಳ ಕಾಲವರೆಗೆ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗ್ತಾ ಇದೆ. ಬರುವ 11ನೇ ತಾರೀಕು ದಿವಸ ಭಾರತ ಹುಣ್ಣಿಮೆ ದಿವಸ 11 ಶುಕ್ರವಾರ ದೊಡ್ಡ ಜಾತ್ರೆ, ಅದೇ ಪ್ರಕಾರ ಪಲ್ಲಕ್ಕಿ ಉತ್ಸವ ಜರುಗ್ತಾ ಇದೆ. ಅದೇ ರೀತಿ 14ನೇ ತಾರೀಕು ದೊಡ್ಡ ಜಾತ್ರೆ ಜರುಗ್ತಾ ಇದೆ, ಅವತ್ತು ಪಲ್ಲಕ್ಕಿ ಉತ್ಸವ ಜರುಗ್ತಾ ಇದೆ. ಆನಂತರ 21ನೇ ತಾರೀಕು ದಿವಸ ದೊಡ್ಡ ಜಾತ್ರೆ ಜರುಗ್ತಾ ಇದೆ, ಅವತ್ತು ವಿಶೇಷವಾದ ಜಾತ್ರೆಗಳು ಜರುಗ್ತಾ ಇದ್ದೇವೆ. ಮತ್ತು ಒಟ್ಟು 4 ಜಾತ್ರೆಗಳು ಜರುಗ್ತವೆ. ಪ್ರತಿ ಶುಕ್ರವಾರ, ಮಂಗಳವಾರ ಲಕ್ಷಾಂತರ ಭಕ್ತರು ದೇವಿ ದರ್ಶನವನ್ನ ಪಡೆಯುತ್ತಾರೆ. ಶ್ರೀ ರೇಣುಕಾ ಯಲ್ಲಮ್ಮ ದೇವಿಗೆ ಮತ್ತು ಚುಂಚಲಿ ಮಾಯಕ್ಕ ದೇವಸ್ಥಾನಕ್ಕೆ ಹೋಗಿ ಬರುವಂತಹ ಎಲ್ಲಾ ಭಕ್ತರು ಈ ಪ್ರತಿ ವರ್ಷ ವಾಡಿಕೆಯಂತೆ ಇಲ್ಲಿ ಬಂದು ದೇವಿ ದರ್ಶನ ಪಡೆಯುವುದು ವಾಡಿಕೆ. ಅದೇ ಪ್ರಕಾರ ಭಕ್ತರಿಗೆ ಅನುಕೂಲಕ್ಕಾಗಿ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ನಾವು ಮಾಡಿದ್ದ ಇದ್ದೇವೆ. ಪಾರ್ಕಿಂಗ್ ಇರಬಹುದು, ಕುಡಿಯುವ ನೀರು ಇರಬಹುದು, ಬಸ್ಸಿನ ಸೌಕರ್ಯ ಇರಬಹುದು, ಆರೋಗ್ಯ ಸೌಕರ್ಯ ಇರಬಹುದು. ಹೀಗೆ ಅನೇಕ ರೀತಿಯಿಂದ ಭಕ್ತರ ಅನುಕೂಲಕ್ಕಾಗಿ ಎಲ್ಲಾ ರೀತಿಯಿಂದ ಸೌಲಭ್ಯಗಳನ್ನು ಮಾಡಿ ಪೊಲೀಸ್ ಬಂದೋಬಸ್ತಿ ಸಹ ಕೈಗೊಂಡಿರುತ್ತೇವೆ. ಅದೇ ಪ್ರಕಾರ ಇನ್ನೂ ಹೊಳೆಯಲ್ಲಿ ಸಾಕಷ್ಟು ನೀರು ಇರೋದ್ರಿಂದ ದನಕರುಗಳಿಗೆ ಕುಡಿಯಲು ನೀರು ಅನುಕೂಲ ಇರುವುದರಿಂದ ಎಲ್ಲ ಭಕ್ತರಿಗೆ ಪ್ರತಿ ವರ್ಷ ಪದ್ಧತಿ ಅತಿ ವಿಜೃಂಭಣೆಯಿಂದ ಜಾತ್ರೆ ಜರುಗುವುದಕ್ಕೆ ನಾವೆಲ್ಲ ರೀತಿಯಿಂದ ಸಹಕಾರ ನೀಡ್ತೇವೆ ಅಂತ ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀವಿ.